ಅಪ್ಪ, ದೇವರಿಗೂ ನಿಮಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ನಿಮ್ಮ ಮಗನೆನಿಸಿಕೊಳ್ಳುವ ಯೋಗ್ಯತೆಯೂ ನನಗಿಲ್ಲ. ಲೂಕನು ಬರೆದಂತಹ ಶುಭ ಸಂದೇಶ 15ನೇ ಅಧ್ಯಾಯ 21ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಕೃಪಾ ಸಂಪೂರ್ಣನಾದಂತಹ ತಂದೆ ದೇವರೇ, ಈ ದಿನ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸಿ, ನನ್ನನ್ನು ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿರುವಾಗ, ಕೃಪಾ ಸಂಪೂರ್ಣನಾದಂಥ ತಂದೆ ದೇವನೇ, ಒಪ್ಪಿಕೊಂಡಿಹೇನು ನಾನು ಇಂದು ನಾನು ಪಾಪಿ ಎಂದು. ಪಾಪಿಯಾದಂತಹ ದುಂದುಗಾರ ಮಗನು ತನ್ನ ಪಾಪ ಕೃತ್ಯಗಳೆಲ್ಲವೂ ಮುಗಿದ ಮೇಲೆ ತನ್ನ ತಂದೆಯನ್ನು ನೆನೆಸಿಕೊಂಡು ಪಶ್ಚಾತ್ತಾಪದಿಂದ ಕಣ್ಣೀರಿಟ್ಟು ತನ್ನ ತಂದೆಯನ್ನ ಹುಡುಕಿಕೊಂಡು ಬಂದು, ಅಪ್ಪ ನಾನು ಪರಮ ಪಾಪಿ, ನನ್ನ ಪಾಪವನ್ನ ಕ್ಷಮಿಸು ಎಂದು ತಂದೆಯನ್ನ ಕಣ್ಣೀರಿನಿಂದ ಬೇಡಿಕೊಂಡಾಗ ಆ ತಂದೆಯು ತನ್ನ ಮಗನ ಪ್ರಾರ್ಥನೆಯನ್ನ ಕೇಳಿದಂತೆ, ಸ್ವರ್ಗೀಯ ತಂದೆ ದೇವರೇ, ಇಂದು ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಕರ್ತನೆ, ಕರುಣೆ ತೋರಿರಿ, ನಮ್ಮ ಮೇಲೆ ದಯೆ ತೋರಿ, ನಮ್ಮನ್ನ ಶಿಕ್ಷಿಸದಿರಿ. ನನ್ನ ಮುಖಾಂತರವು, ನನ್ನ ಪೂರ್ವಿಕರ ಮುಖಾಂತರವು, ನನ್ನ ತಂದೆ ತಾಯಿಗಳ ಮುಖಾಂತರವು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮುಖಾಂತರವು, ಹೆಂಡತಿ ಮಕ್ಕಳ ಮುಖಾಂತರ ಉಂಟಾದ ಎಲ್ಲ ಪಾಪಗಳನ್ನ ಕ್ಷಮಿಸಿ ನಮ್ಮೆಲ್ಲರನ್ನ ನಿಮ್ಮ ಮಕ್ಕಳಂತೆ ನಿಮ್ಮ 2 ಕರಗಳಲ್ಲಿ ನಮ್ಮನ್ನ ತಬ್ಬಿ ನಮ್ಮನ್ನ ಆಶೀರ್ವದಿಸಿ ನಮ್ಮನ್ನ ಕಾಪಾಡಿರಿ ಎಂಬುದಾಗಿ ನಜರೇತಿನ ಪರಿಶುದ್ಧನಾದಂಥ ಯೇಸು ಸ್ವಾಮಿಯ ಉನ್ನತೋನ್ನತ ನಾಮದಲ್ಲಿ ನಿಮ್ಮನ್ನ ಪ್ರಾರ್ಥಿಸುತ್ತಿದ್ದೇವೆ ತಂದೆ ದೇವರೇ, ಆಮೆನ್.